ನಾವು ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆ ವತಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದು ಯಾವ ಕಾರ್ಯಕ್ರಮ ಅಂದರೆ, ಇದು ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ನೂತನ ರಾಜ್ಯ ಪದಾಧಿಕಾರಿಗೆ ಅಂದರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನಾವು ಇವತ್ತು ಇವ್ರನ್ನ ನೂತನವಾಗಿ ಆಯ್ಕೆ ಮಾಡ್ಕೊಂಡಿದ್ದೇವೆ. ಇವರು ಯಾವಾಗ ನಾವು ಇವ್ರಿಗೆ ಪೋಸ್ಟಿಂಗ್ ಕೊಟ್ಟಿದ್ರು ಆವಾಗಿಂದ ಇವರು ಈ ಸಂಘಟನೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಲಿ, ಉತ್ತಮ ಸಮಾಜ ಸೇವೆ ಮಾಡಲಿ, ಏನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಅಡಿಗಳಲ್ಲಿ ಹೋರಾಟ ಮಾಡುತ್ತಾ ಬಡವರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ನಿರ್ಗತಿಕರಿಗೆ, ಬಡವರಿಗೆ ಯಾರಿಗೇ ಆಗಲಿ ಅವರು ಒಳ್ಳೇದು ಮಾಡಲಿ, ಒಳ್ಳೆ ಸೇವೆ ಮಾಡಲಿ, ಸಂಘಟನೆಯೂ ಬೆಳೆಸಲಿ, ಸಂಘಟನೆಯೂ ಒಳ್ಳೆಯದಾಗಲಿ, ಅವರು ಚೆನ್ನಾಗಿ ಬೆಳೆಸಲಿ, ಮತ್ತು ಸಮಾಜಕ್ಕೆ ಒಳ್ಳೆ ಮಾಡಲಿ, ಒಳ್ಳೆ ಸಂದೇಶಗಳು ನೀಡುತ್ತಾ ಒಳ್ಳೆ ಹೋರಾಟಗಳು ಮಾಡುತ್ತಾ ಇನ್ನೂ ಹೆಚ್ಚು ಅವರು ಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊತಿದ್ದೀನಿ. ದೇವರು ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ನೀಡಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಇರಲಿ. ಯಾಕಂದರೆ ಸಂವಿಧಾನ ಬಹಳ ಮುಖ್ಯ. ಸಂವಿಧಾನ ಅಡಿಯಲ್ಲಿ ಇವತ್ತು ಸಾಗ್ತಾ ಇದ್ದೇವೆ. ಏನು ಸಂವಿಧಾನಕ್ಕೆ ಗೌರವ ನೀಡಬೇಕು, ಸಂವಿಧಾನಕ್ಕೆ ಅರ್ಥ ತಿಳ್ಕೊಂಡು ಸಂವಿಧಾನ ಕಾನೂನು ಅಡಿಯಲ್ಲಿ ಸಾಗುತ್ತಾ ಹೋರಾಟಗಳು ಮಾಡುತ್ತಾ ನಾವು ನ್ಯಾಯ ನಿಯತಕ್ಕೆ ಹೋರಾಟ ಮಾಡೋಣ, ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಣ. ನಾವು ಯಾವುದೇ ಕೆಟ್ಟ ಕೆಲಸಕ್ಕೆ ಹೋಗ್ಬಾರ್ದು, ಅನ್ಯಾಯಕ್ಕೆ ಹೋಗ್ಬಾರ್ದು, ಮತ್ತು ಒಳ್ಳೆಯದೇ ಮಾಡಬೇಕು. ಯಾಕಂದರೆ ಬಾಬಾ ಸಾಹೇಬ್ ಹೆಸರು ಉಳಿಸೋಣ, ನಾವು ಈ ಸಂಘಟನೆಯನ್ನು ಉಳಿಸೋಣ, ಒಳ್ಳೇದು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಿದ್ದೀನಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ, ದಲಿತ ಶಕ್ತಿ ಸೇನೆಗೆ, ಆತ್ಮವಿಶ್ವಾಸ ವೇದಿಕೆಗೆ